ಟ್ರೇಡರ್ಸ್ ನೀವು ಕೇಳಿದ್ರಲ್ಲ ಈ ಥರ ಮನೆ ಹಾಳು ಮಾಡಿಕೊಂಡ್ರು, ದುಡ್ಡು ಹಾಳು ಮಾಡಿಕೊಂಡ್ರು, ಜೀವನ ಹಾಳು ಮಾಡಿಕೊಂಡ್ರು ಅಂತ ಕೇಳಿದ್ರೆ ಅಂಥ ಒಂದು ಟ್ರೇಡರ್ಸ್ ಬಿಟ್ಟು ಆ ಪಾರ್ಕಿಂಗ್ ಆ ಕಾರ್ ನೋಡ್ಕೊಳ್ಳೋ ಹುಡುಗನ ಹತ್ರ ಇವತ್ತು ಯಾವುದಾದ್ರು ಸ್ಟಾಕು ಟಿಪ್ಸ್ ಇದೆಯಾ, ಏನಾದ್ರು ಇದೆಯಾ, ಯಾವುದೋ ನ್ಯೂಸ್ ಇದು ಅಂತೆಲ್ಲ ಸ್ವಲ್ಪ ಇತ್ತು. ಅದು ಇರಲೇಬೇಕು. ಅದು ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಒಬ್ರು ಯಾರಾದ್ರು ಶಾಸ್ತ್ರ ಹೇಳೋದು ಇರಲಿ. ಲಕ್ಷ ಕೋಟಿಲಿ 50,000 ಕೋಟಿ ಖರ್ಚು ಮಾಡಲ್ವಾ ಇವರಲ್ಲಿ? ಇನ್ನ 50,000 ಮತ್ತೆ ದುಡ್ಕೊಳಕ್ಕೆ ಮಾಡ್ತಾರೆ ಮಾಡ್ತಾರೆ. ಅದೇ ಮಾಡಿ ಏನಂದ್ರೆ ಟಾರ್ಗೆಟ್ಟು ಮತ್ತೆ ಇನ್ನೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಇದು ಬಂದು ಇದ್ದೇ ಇರುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತಾ? ಇದು ಬಂದು ಸ್ಟಾಕ್ ಮಾರ್ಕೆಟ್ ಅನ್ನೋ ಹೆಸರಲ್ಲಿ ಇದ್ದೇ ಇರುತ್ತೆ. ಯಾರಿಗೆ ಅನ್ನೋದು ಇವತ್ತರೆಗೂ ಇಲ್ಲ ಅಂದ್ರೆ ಸರ್ ಅದೇ ಸ್ಟ್ರಾಟಜೀಸ್ ಫಂಡಮೆಂಟಲ್ ಡಿಮೇಟ್ ಅನ್ನೋದು ತಲೆ ಮೇಲೆ ಫಸ್ಟ್ ಗೂಬೇಕು ಅನ್ಸೋದು. ರಿಸ್ಕ್ ಯಾವುದ್ರಲ್ಲೂ ಇಲ್ಲ. ಇಟ್ಸ್ ಅ ಪ್ರಾಸೆಸ್. ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ ಬೇರೆ ಬಿಸ್ನೆಸ್ಸಲ್ಲಿ 100% ಎಫರ್ಟ್ ಹಾಕೋದಿದೆ ಅಂದಾಗ ಸ್ಟಾಕ್ ಮಾರ್ಕೆಟಲ್ಲಿ 99% ಕಟ್ ಮಾಡಿ ಡಿಮೇಟ್ ಅಕೌಂಟ್ ಓಪನ್ ಮಾಡಿದ್ರೆ ಏನೋ ಒಂದು ಪಾಸ್ಪೋರ್ಟ್ ಸಿಗ್ದಂಗೂ ಇಲ್ಲ, ಎಲ್ಲೋ ಯಾವುದೋ ದೇಶಕ್ಕೆ ವೀಸಾ ಸಿಗ್ದಂಗೆ. ಈ ಸ್ಟಾಪ್ ಲಾಸ್ ಇದೆಲ್ಲ ಹಾಕಿ ಹೆಂಗೋ ಯೂ ಸ್ಟಾಪ್ ಲಾಸ್ ಹತ್ರ ಬಂದ್ಬಿಡ್ತು. ಆ ಥರ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಗುದ್ದಾಡಬೇಕು ಅಂದರೆ ಸ್ಟಾಪ್ ಲಾಸು ಏನು ಟಾರ್ಗೆಟ್ಟು ಟೆಕ್ನಿಕಲ್ಲು ಸ್ಟ್ರಾಟಜಿ ಇಂಡಿಕೇಟ್. ವೀಕ್ಷಕರೇ, ಇವತ್ತಿನ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡರ್ಗಳ ಹಣೆಬರ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಏನು ಅಂದರೆ ಸ್ಟ್ರಾಟಜೀಸ್, ಫಂಡಮೆಂಟಲ್, ಟೆಕ್ನಿಕಲ್, ರಿಸ್ಕ್ ಮ್ಯಾನೇಜ್ಮೆಂಟ್ ಹಾಗೂ ಟಿಪ್ಸ್ ಆ್ಯಂಡ್ ಕಾಲ್ಸ್ ಬಗ್ಗೆ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಈಗ 2008 ಈ ಸ್ಟ್ರಾಟಜೀಸು, ಟೆಕ್ನಿಕಲು, ಫಂಡಮೆಂಟಲ್ಸ್ ಎಲ್ಲ ಸತ್ತೋಯ್ತು ಅಂತಂದ್ರಿ. ನೀವೇನಾರು ಅದಕ್ಕೂ ಮುಂಚೆ ಇದನ್ನೆಲ್ಲ ಯೂಸ್ ಮಾಡಿದ್ರಾ ಬಿಫೋರ್ 2008? ಇದನ್ನೆಲ್ಲ ಅಂದ್ರೆ ಸರ್ ಅದೇ ಸ್ಟ್ರಾಟಜೀಸು, ಫಂಡಮೆಂಟಲ್ ಸರ್ ಅವೆಲ್ಲ ಸಾಯೋಕ್ಕೂ ಮುಂಚೆ ಏನಾದ್ರು ಯೂಸ್ ಮಾಡಿದ್ರಾ ನೀವು? ಇಲ್ಲ ಸರ್ ಖಂಡಿತ ಯೂಸ್ ಮಾಡಿಲ್ಲ. ಏನಕ್ಕೆ ಅಂದರೆ ನಾನು ಬಂದು ತುಂಬ ವರ್ಷ 91, 92 BGSC ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜಿಂದ ನೋಡ್ಕೊಂಡು ಬಂದಿದ್ದು. ನಾನು ಆ್ಯಕ್ಚುಲಿ ಮೆಜಿಷಿಯನ್ ಅಲ್ಲ, ನನಗೆ ಬೇರೆ ಇನ್ಕಮ್ ಇತ್ತು. ಬೇರೆ ಮ್ಯಾಜಿಕ್ ಶೋ ಅದು ಇದು ಮಾಡುವಾಗ ಇನ್ಕಮ್ ಇತ್ತು. ಅಲ್ಲಿಂದ ಫಸ್ಟ್ ಏನಂತ ತಿಳ್ಕೊಳ್ಳೋಣ ಅಂದ್ಕೊಂಡೇ ಬಂದೆ. ಅದ್ರದ್ದು ಆ ರೀಸನ್ನು ಅಲ್ಲಾಗಿದ್ದ ಅನುಭವಗಳು ಸ್ವಲ್ಪ ಇದೆ. BGS ಹೇಳುತ್ತಲ್ಲ, ಅಲ್ಲಿ ಹೋಗಿ ಬರ್ತಾ ಸಮ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡೆ. ಯಾಕಂದರೆ ನನಗೆ ಇವನ್ ನಮ್ಮ ಮ್ಯಾಜಿಕ್ ಕಲಿಸ್ಕೊಟ್ಟಿದ್ದು ನನ್ನ ಗುರುಗಳು ಅವರು ಡೈನಮಿಕ್ ರಮೇಶ್ ಅಂತ ಅವ್ರ ಹೆಸರು. ಅದೇ ಹೆಸರೇ ನಾನು ಇನ್ನೂ ಇಟ್ಕೊಂಡ್ಬರ್ತೇನೆ. ಡೈನಮಿಕ್ ಅಂದರೆ ಅವ್ರ ಹೆಸರೇ. ಸೊ ಅಲ್ಲಿ ನಾನು ಆ ಎಕ್ಸ್ಚೇಂಜ್ಗೆ ಹೋದಾಗ ನನಗೆ ಸುಮಾರು ಎಕ್ಸ್ಪೀರಿಯನ್ಸ್ ಆಗೋದು. ಇವಾಗ ನೀವು ಇದು ಬಿಡಿ, ಆಲ್ರೆಡಿ ಏನೋ ಕಂಪ್ಯೂಟರೈಸ್ಡ್ ಬಂದು ಏನೋ ಬೂಮ್ ಆಗಿಲ್ಲ ಅವಾಗ. ನಾನು ಹೇಳ್ತಿರೋದು 91, 92 ಆ ರೇಂಜಲ್ಲಿ. ಆ ಕಂಪ್ಯೂಟರ್ ಬರೋಕ್ಕೆ ಮುಂಚೆ ಅವಾಗ ಬಂದು ಅವಾಗ ನಾವು ಅವಾಗಲೇ ಮಾತಾಡಿದ್ವಲ್ಲ, ಆ ಥರ ಟಿಪ್ಸ್ ಕಾಲ್ಸ್ ಅನ್ನೋದೆಲ್ಲ ಇತ್ತು ಲೈಟಾಗಿ. ತುಂಬ ಇರಲಿಲ್ಲ. ಅಡ್ವೈಸ್ ಅದು ಇದು ಅಂತೆಲ್ಲ ಸ್ವಲ್ಪ ಇತ್ತು. ಅದು ಇರಲೇಬೇಕು. ಅದು ಯಾವುದೇ ಒಂದು ಬಿಸ್ನೆಸ್ ಆದ್ರೂ ಒಬ್ರು ಯಾರಾದ್ರು ಶಾಸ್ತ್ರ ಹೇಳೋರು ಇರಲೇಬೇಕು. ಸೊ ಅಲ್ಲೆಲ್ಲ ಬಂದು ಆ BGSC ಎಕ್ಸ್ಚೇಂಜಿಗೆ ಹೋಗ್ಬಿಟ್ಟು ಬೆಳಗ್ಗೆ ಒಂದು ರೌಂಡ್ ನೋಡ್ತಿದ್ದೆ. ಹೋಗೋವಾಗ ಎಲ್ಲ ಖುಷಿಗೆ ಹೋಗೋರು, ಬರೋವಾಗ ಫುಲ್ ಟೆನ್ಷನಲ್ಲಿ ಬರೋರು ಸರ್. ಮಾರ್ಕೆಟ್ ಮುಗಿದು ಹೊರಗಡೆ ಬರ್ತಾ ಇದ್ರಲ್ಲ, ಬರೀ ಟೆನ್ಷನ್ ಬರುವಾಗ ಒಳ್ಳೆ ಹುಚ್ಚರ ಥರ ಆ್ಯಕ್ಷನ್ನು ಅವ್ರು. ಅದೇ ನಾವು ಮಾತಾಡಿದ್ವಿ, ಅದೆಲ್ಲ ನಾನು ವರ್ಷಗಟ್ಟಲೆ ನೋಟ್ ಮಾಡಿದ್ದು. ಒಂದೊಂದು ಮನುಷ್ಯನ ಬಿಹೇವಿಯರ್ ಹೆಂಗೆ ಚೇಂಜ್ ಆಗುತ್ತೆ, ಯಾಕೆ ಚೇಂಜ್ ಆಗುತ್ತೆ ಅಂತ ನೋಟ್ ಮಾಡ್ಕೊಂಡು ಬಂದಿದ್ದೆ. ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದು. ಡೈರೆಕ್ಟಾಗಿ ಕಣ್ಮುಂದೆ ನೋಡಿರೋದು. ಇದು ಯಾವ ಬುಕ್ಕಲ್ಲೂ ನಿಮ್ಗೆ ಸಿಗಲ್ಲ. ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಇದೆಲ್ಲ ಬರೆದ್ಬಿಟ್ಟು ಏನು ಮಾಡೋದು ಅಂತ ಹೇಳಿದ್ದು. ಸೊ ಬರೋವಾಗ ಬಂದು ಒಳ್ಳೆ ಹುಚ್ಚಿರ್ತಾರೆ ಸರ್. ಮರ್ಸಿಡೀಸ್ ಬೆಂಜಲ್ಲಿ ಬರೋ ಸರ್. ಅವಾಗ ಮರ್ಸಿಡೀಸ್ ಬೆಂಜ್ ಅಂದರೆ ಯೋಚನೆ ಮಾಡಿ. ಹೌದು, ಅವಾಗ ಬೇರೆ ಅಷ್ಟು ಕಾರ್ಗಳು ಇರಲಿಲ್ಲ. ಮರ್ಸಿಡೀಸ್ ಬೆನ್ಸು ಬ್ಯಾಂಗ್ಳೂರ್ಗೆ ಎಲ್ಲೋ 1-2 ಇದ್ದಿರ್ಬೇಕಷ್ಟೇ. ಅಲ್ಲಿ ಬರೋನು ಕ್ಲಾಸಿಕ್ ಅಂತ ಬರೋದು ಒಂದು ಕಾರು, ಅಂಬಾಸಿಡರ್ ಕಾರು, ಫಿಯಟ್ ಕಾರು, ಕ್ಲಾಸಿಕ್ ಅಂತ ಅಷ್ಟೇ. ಬೇರೆ ಯಾವ ಕಾರ್ಗಳು ಇವಾಗಿನ ಥರ ಇಲ್ಲ. ಅದ್ರಲ್ಲಿ ಬಂದು ಆ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಅವನು ಹೋಗಿ ಬಂದು ಒಳ್ಳೆ ಹುಚ್ಚಿನ ಥರ ಬಂದು ತಗೊಂಡೋಗೋರು. ಅದ್ರ ಜೊತೆಲಿ ಆ ಕಾರ್ ಪಾರ್ಕಿಂಗ್ ಹುಡುಗರು ಇರ್ತಾರೆ, ಟಿಕೆಟ್ ಕೊಡೋರು. ನಿಮ್ಗೆ ಗೊತ್ತು ಅನ್ಸುತ್ತೆ. ಇವಾಗ ಟಿಕೆಟ್ ಕೊಡೋರು ಗೊತ್ತಿಲ್ಲ, ಬರೀ ಪ್ರೈವೇಟ್ ಪ್ಲೇಸಸ್ ಎಲ್ಲ ಇರುತ್ತೆ. ಪಬ್ಲಿಕ್ ಪ್ಲೇಸ್ ಎಲ್ಲ ಟಿಕೆಟ್ಸ್ ಎಲ್ಲ ಈಗ ಇಲ್ವಾ, ಪಾರ್ಕಿಂಗ್. ಸೊ ಆ ಹುಡುಗರು ಏನು ಕಾರ್ ಪಾರ್ಕಿಂಗ್ಗೆ ಕಾರ್ ನೋಡ್ಕೊಳ್ಳೋ ಹುಡುಗರು, ಅವ್ರ ಹತ್ರ ಹೋಗಿ ಇವತ್ತು ಯಾವ ಸ್ಟಾಕು ಏನಾದ್ರು ಟಿಪ್ಸ್ ಇದೆಯೇನಪ್ಪ ಅಂತ ಕೇಳೋರು.
ಮರ್ಸಿಡೀಸ್ ಬೆನ್ಸ್ ಕ್ಲಾಸಿಕ್ ಅಂಬಾಸಿಡರ್ ಕಾರ್, ಅವಾಗ ಅಂಬಾಸಿಡರ್ ಕಾರ್ ಫಿಯಟ್ ಕಾರ್ ಟಾಪ್ ಸರ್. ಟಾಪ್ ಕಾರ್ ಅಂಥದ್ರಲ್ಲಿ ಬಂದು ಇಳಿದ್ಬಿಟ್ಟು ಆ ಪಾರ್ಕಿಂಗ್ ಆ ಕಾರ್ ನೋಡ್ಕೊಳ್ಳೋ ಹುಡುಗನ ಹತ್ರ ಇವತ್ತು ಯಾವುದಾದ್ರು ಸ್ಟಾಕು ಟಿಪ್ಸ್ ಇದೆಯಾ, ಏನಾದ್ರು ಇದೆಯಾ, ಯಾವುದೋ ನ್ಯೂಸ್ ಇದೆಯಾ, ಎಲ್ಲರೂ ಬಾಂಬೆಯಿಂದ ನ್ಯೂಸ್ ಬಂದಿದೆಯಾ, ಮುಂಬೈ ಅನ್ನೋದು ಇವಾಗ, ಅವಾಗ ಬಾಂಬೆ ಅಂತಾನೆ ಎಲ್ಲರೂ ಕರೀತಾ ಇದ್ರು ಅಂತ ಕೇಳೋರು ಅನ್ನೋವಾಗ ಅವ್ರ ಮನಸ್ಥಿತಿ ಎಷ್ಟು ಕೆಟ್ಟದೋಗಿರುತ್ತೆ ಹೇಳಿ. ಅವರು ನಡವಳಿಕೆ ಈಗೆಲ್ಲ ಚೇಂಜ್ ಆಗಿರುತ್ತೆ, ಅವರು ಮನೋ ಒಂದು ಹೆಲ್ತ್, ಮೆಂಟಲ್ ಹೆಲ್ತ್ ಚೇಂಜ್ ಆಗಿರೋದು ಅಲ್ಲೇ ಕಾಣಿಸ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೋಟ್ ಮಾಡ್ಕೊಂಡು ಬಂದರೆ ಆಮೇಲೆ ನಾನು ಹೇಳಿದ ಕಂಪ್ಯೂಟರೈಸ್ಡ್ ಆಗೋಕ್ಕೆ ಮುಂಚೆ ಈ ಟೆಕ್ನಿಕಲ್ ಎಲ್ಲ ಅಷ್ಟೆಲ್ಲ ಏನಿರಲಿಲ್ಲ. ನಾನು ಅವಾಗಿಂದ ನೋಡ್ಕೊಂಡು ಬಂದಿರೋದು. ಇದು ಬಂದು ಆಮೇಲೆ ಏನಾಯಿತು, ಈ ಬ್ರೋಕರ್ಸ್ ಎಲ್ಲ ಆವಾಗ ಸಿಕ್ಕಾಪಟ್ಟೆ ಯೂಸ್ ಮನಿ ಮಾಡೋರು. ಇವಾಗೂ ಮಾಡ್ತಾರೆ, ಇವಾಗ ಮಾಡ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಅವಾಗ ಸ್ವಲ್ಪ ಬೇರೆ ಟೆಕ್ನಿಕ್ ಅದೆಲ್ಲ ಅದು ಬೇಡ, ಅದು ಇನ್ನೊಂದು ಪ್ರೋಗ್ರಾಮಲ್ಲಿ ಮಾತಾಡೋಣ. ಓಕೆ, ಬ್ರೋಕರ್ದು ಅನ್ನೋದು ಪ್ರೋಗ್ರಾಮ್ ಬಂದಾಗ ಅದರಲ್ಲೇ ಮಾತಾಡೋಣ. ಸೊ ಹಿಂಗೆಲ್ಲ ನೋಡಿಕೊಂಡು 91, 96 2005, 3, 4ವರೆಗೂ ನೋಡ್ಕೊಂಡು ಬರ್ತಾನೆ ಇದ್ದೀನಿ ನಾನು. ಕಂಪ್ಯೂಟರೈಸ್ ಆಯಿತು, ಕಂಪ್ಯೂಟರೈಸ್ಡ್ ಆದಮೇಲೆ ಕಂಪ್ಯೂಟ್ರಲ್ಲಿ ಟ್ರೇಡ್ ಮಾಡೋದು ಅನ್ನೋದಕ್ಕೆ ನಾವು ಎಲ್ಲರೂ ಆಶ್ಚರ್ಯಪಟ್ಬಿಟ್ರು. ಜನಗಳು ತುಂಬ ಆಶ್ಚರ್ಯದಿಂದ ಅದಕ್ಕೆ ತುಂಬ ಆಕರ್ಷಣೆ ಆದರು. ಏನಿದೆ ಅದರಲ್ಲಿ ಅಲ್ಲಿ ಬ್ರೋಕರ್ ಮಾಡೋ ಏನಕ್ಕೆ ಕಂಪ್ಯೂಟರೈಸ್ ಬಂದಾಗ ತುಂಬ ಹೆಲ್ಪ್ ಆಯ್ತಾದರೆ ಜನಗಳಿಗೆ, ಆ ಹೆಲ್ಪ್ ಇವತ್ತು ಬೇರೆ ದೊಡ್ಡದಾಗಿ ಡಿಸಾಸ್ಟರ್ ಆಗಿದೆ ಅಂತ ಗೊತ್ತಿಲ್ಲ. ಏನು ಹೆಲ್ಪ್ ಆಯಿತು, ಬ್ರೋಕರ್ಗಳು ಗೋಲ್ಮಾಲ್ ಮಾಡೋರು ಬೈ ಪ್ರೈಸು ಸೆಲ್ ಪ್ರೈಸಲ್ಲಿ, ಅದು ಬಂದು ಇಲ್ಲಿ ಕಣ್ಣಿಗೆ ಕಾಣಿಸೋ ಥರ ಒಂದು ಕಂಪ್ಯೂಟ್ರಲ್ಲಿ ಆಯಿತು. ಅಷ್ಟು ಒಂದೇ ಬೆಸ್ಟ್. ಇವತ್ತೆಲ್ಲ ಇನ್ನೂ 10 ವರ್ಷ ಆದರೂ ಬೇರೆ ಏನೇ ಅದ್ರ ಒಳಗಡೆ ಆ ಪ್ರೈಸ್ ಒಳಗಡೆ ಒಂದು ಮಾರ್ಕ್ ಹೋಯ್ತದ್ರು ಅದು ನಿಮ್ಮನ್ನೆಲ್ಲೋ ಡೈವರ್ಟ್ ಮಾಡುತ್ತೆ ಅನ್ನೋದು ನಾನು ಇವಾಗ ಹೇಳಕ್ಕೆ ಬಂದಿದ್ದು. ಅದು ನನಗೆ ಅವತ್ತೇ ಅರ್ಥ ಆಯಿತು. ಅರ್ಥ ಆದಮೇಲೆ ಕಂಪ್ಯೂಟರ್ ಆದಮೇಲೆ ಏನೋ ಒಂದು ಗೋಲ್ಮಾಲ್ ಬರಲೇಬೇಕಲ್ಲ. ಅದೇ ಶಾಸ್ತ್ರ ಹೇಳಕ್ಕೆ ಬರಲೇಬೇಕು. ಅದು ಆಮೇಲೆ ಈ ಥರದ್ದೆಲ್ಲ ಬರ್ತಾ ನೋಡ್ತಾ ಆಮೇಲೆ ಇನ್ನೊಂದು ನಂದು ಏನಪ್ಪ ಅಂದರೆ ಮ್ಯಾಜಿಕಲ್ಲಿ ನಾನು ಕಾರ್ಪೊರೇಟ್ ಕಂಪನಿಗಳೆಲ್ಲ ಹೋಗ್ತಾ ಇದ್ದೆ. ಇವಾಗ 2005, 6, 4 ಈ ರೇಂಜರೆಲ್ಲ ಈವನ್ ಇನ್ಫೋಸಿಸ್, ಸಿಮ್ಯಾನ್ಸ್ ಇದೆಲ್ಲ ಅವ್ರಿಗೆ ಎಂಟರ್ಟೈನ್ಮೆಂಟ್ಗೆ ಹೋಗ್ತಾ ಇದ್ದೆ. ಮ್ಯಾಜಿಕ್ ಶೋ ಮಾಡಿ ವೀಕೆಂಡ್ಸಲ್ಲೂ ಹೋಗ್ತಾ ಇದ್ದೆ. ಅವರೆಲ್ಲ ಸ್ಟ್ರೆಸ್ಸಲ್ಲಿರೋರು, ಆ ಸ್ಟ್ರೆಸ್ ರಿಲೀಫ್ಗೆ ಆ ಶೋ ಮಾಡೋದು ಈ ಥರ ಹೋಗೋವಾಗ ಸುಮಾರು ವಿಷಯ ಗೊತ್ತಾಯಿತು. ಇದೆಲ್ಲ ಬಂದು ನೋಡಿ ಸರ್, ಫಾರ್ ಎಕ್ಸಾಂಪಲ್ 2008 ರೇಂಜಲ್ಲೇ ಇಟ್ಕೊಳ್ಳಿ ಸರ್. 8 ರೇಂಜಲ್ಲಿ ಪರ್ ಡೇಗೆ ಸ್ಟಾಕ್ ಮಾರ್ಕೆಟಲ್ಲಿ 1 ಲಕ್ಷ ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಒನ್ ಡೇಗೆ. ಅರ್ಥ ಆಯ್ತಾ? ಸೊ ಇವಾಗ ಇನ್ನೂ ಜಾಸ್ತಿ ಇದೆ. ಇವಾಗ ಬಿಡಿ, ಆ 1 ಲಕ್ಷ 2009-10 ಎಲ್ಲ 1.5 ಲಕ್ಷ ಕೋಟಿ. ಅವತ್ತಿನ 1 ಇಯರ್ ಬಡ್ಜೆಟೇ ಅಷ್ಟಿತ್ತು. ಹೌದು, ಕಂಟ್ರಿದು 1 ಡೇ ಟರ್ನ್ ಓವರ್ ಅಷ್ಟು ಅಂದರೆ ಅಷ್ಟು ದುಡ್ಡು ಎಲ್ಲೋಯ್ತು? ಹೌದು, ಎಲ್ಲ ಟ್ರೇಡರ್ಗೆ ಬಂದ್ಬಿಟ್ಟಿದ್ರೆ ಎಲ್ಲ ಟ್ರೇಡರು ಇವತ್ತು ಕೋಟ್ಯಾಧೀಶ್ವರ ಇಲ್ಲ ಸರ್. ಹೌದು, ಕರೆಕ್ಟು. ಅಷ್ಟು ದುಡ್ಡು ಎಲ್ಲೋಯ್ತು ಅಂದರೆ ಹಿಂದೆ ಇಷ್ಟು ದುಡ್ಡು ಒಂದು ದಿನಕ್ಕೆ 1 ಲಕ್ಷ ಕೋಟಿ ಟರ್ನ್ ಓವರ್ ಆಗ್ತಾ ಇದೆ ಅನ್ನುವಾಗ ಅದರಲ್ಲಿ ಅದಕ್ಕೆ ಓನರ್ಗಳು ಸ್ವಲ್ಪ ಇದ್ದೇ ಇರ್ತಾರಲ್ಲ. ಅದಕ್ಕೆ ಅಂತ ಕಾರ್ಪೊರೇಟ್ಸ್ ಓನರು, ಪಾಲಿಟಿಕ್ಸ್ ಅವ್ರ ಓನರು, ಇಲ್ಲ ಇಲ್ಯುಮಿನಾಟಿ ಓನರು, ಅದೆಲ್ಲ ಸುಳ್ಳು ಸರ್. ಅದೆಲ್ಲ ಇವೆಲ್ಲ ಏನೋ ಅವ್ರು ಮಾತಾಡ್ಬಿಟ್ಟು ಏನೋ ಮಾಡ್ಕೊಳ್ಳೋಕ್ಕಷ್ಟೇ ಮಾತಾಡೋದಷ್ಟೇ ಜನ. ಅದೆಲ್ಲ ಇಲ್ಲ. ಯಾರೋ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದ್ದು ಅಷ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ಇದ್ದೇ ಇರ್ತಾರಲ್ವಾ? ಇದ್ದೇ ಇರ್ತಾರೆ. ಕರೆಕ್ಟ್. ಇಷ್ಟು ದುಡ್ಡು ಬರ್ತದೆ ಈ ಜಾಗದಲ್ಲಿ ಯಾರು ಬಿಡ್ತಾರೆ ಸರ್? ಹೌದು. ಅದರಲ್ಲಿ ಇಷ್ಟು ದುಡ್ಡು ಬರ್ತಾ ಇರೋದು ಪಬ್ಲಿಕ್ ಇಂದ, ಅಂದ್ರೆ ಟ್ರೇಡರ್ಸು, ಇನ್ವೆಸ್ಟರ್ಗಳು ಅಂತ ಹೇಳ್ಕೊಂಡು ಇಂಡಿಪೆಂಡೆಂಟ್. ನಾವು ಅವ್ರ ಬಗ್ಗೆನೆ ಇವಾಗ ಸ್ಟಾಕ್ ಮಾರ್ಕೆಟ್ ಮೇಕರ್ಸು, ಮಾರ್ಕೆಟ್ ಮೂವರ್ಸು, ಇಲ್ಲ ದೊಡ್ಡ ದೊಡ್ಡ ಕಂಪನಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಈ ಪ್ರೋಗ್ರಾಮ್ ಅಲ್ಲಿ. ಸೊ ನಾವು ಮಾತಾಡ್ತಾ ಇರೋದು ನಾರ್ಮಲ್ ಟ್ರೇಡರ್ಸ್. ನೀವು ಕೇಳಿದ್ರಲ್ಲ, ಈ ಥರ ಮನೆ ಹಾಳು ಮಾಡ್ಕೊಂಡ್ರು, ದುಡ್ಡು ಹಾಳು ಮಾಡ್ಕೊಂಡ್ರು, ಜೀವನ ಹಾಳು ಮಾಡ್ಕೊಂಡ್ರು ಅಂತ ಕೇಳಿದ್ರೆ ಅಂಥ ಒಂದು ಟ್ರೇಡರ್ಸ್ ಬಗ್ಗೆ ಮಾತಾಡ್ತಾ ಇರೋದು ಈ ಪ್ರೋಗ್ರಾಮಲ್ಲಿ. ಯಾಕಂದ್ರೆ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಅದಕ್ಕೆ ಸಪ್ರೇಟ್ ಬೇರೆನೇ ಪ್ರೋಗ್ರಾಮ್ ಮಾಡ್ಬೇಕು ನಾವು. ಕ್ಲಿಯರ್ ಅಲ್ವಾ? ಸೊ ಹಂಗಿರುವಾಗ ಲಕ್ಷಾಂತರ ಕೋಟಿ ಟರ್ನ್ ಓವರ್ ಆಗೋ ಜಾಗದಲ್ಲಿ ಸುಮಾರು ಜನ ಅದರಲ್ಲಿ ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ ಮಾಡಿ 100% ಅವ್ರಿಗೆ ದೊಡ್ಡ ಅಮೌಂಟ್ ಬರುವಂಥದ್ದು ಇದ್ದೇ ಇರುತ್ತೆ. ನಿಜ. ಅದು ಬಂದು ಈ ಜನಗಳದೇ. ಹೌದು. ಈ ಜನಗಳು ಬಂದು ಒಂದು ಟೆಕ್ನಿಕಲ್ಲು
ಒಂದು ಇಂಡಿಕೇಟರು, ಒಂದು ಸ್ಟ್ರಾಟಜಿನೋ, ಒಂದು ಯಾವುದೋ oscillator, ಅದು ಏನೋ ಒಂದು ಸ್ಟಾಪ್ ಲಾಸು, ಒಂದು ಟಾರ್ಗೆಟಲ್ಲೋ ಜನಗಳಿಗೆ ದುಡ್ಡು ಬಂದು ಬಿಡುತ್ತೆ ಅಂತ ಅವ್ರಿಗೆ ಗೊತ್ತಾದರೆ ನಾನು ಹೇಳುವ ಅವಶ್ಯಕತೆ ಇಲ್ಲ, ಅದು ಸತ್ತೋಯ್ತು, ಅದು ಸರಿ ಇಲ್ಲ ಅಂತ ಅವ್ರು ಹೇಳ್ತಿದ್ರು. ಏನಕ್ಕೆ ಹೇಳಿ? ಅವರೇ ಹೇಳ್ತಾ ಇದ್ರು ಇದು ಸರಿ ಇಲ್ಲ ಅಂತ, ಜನಗಳಿಗೆ ದುಡ್ಡು ಬಂದ್ಬಿಡುತ್ತೆ ಅಂತ ಇದ್ರೆ. ಹೌದು, ಕರೆಕ್ಟ್. ಜನಗಳಿಗೆ ಇದೇ ಒಳ್ಳೆಯದು, ಅವ್ರು ಅದನ್ನ ಕಂಟಿನ್ಯೂ ಫಾಲೋ ಮಾಡ್ತಾ ಇದ್ರೆ ಮಾತ್ರ ನನಗೆ ಇಷ್ಟು ದುಡ್ಡು ಬರುತ್ತೆ ಅಂತ. ಲಕ್ಷ ಕೋಟಿ ಒಂದು ದಿನಕ್ಕೆ ಲಕ್ಷ ಕೋಟಿ ಟರ್ನ್ ಓವರ್ ಮಾರ್ಕೆಟಲ್ಲಿ ಅಂದರೆ ಅಟ್ಲೀಸ್ಟ್ ಒಂದು ವರ್ಷದಲ್ಲೇ ಅವನಿಗೆ ಲಕ್ಷ ಕೋಟಿ ಬರಲ್ವಾ? ಮುಂದೆ ಬರುತ್ತೆ. ಆ ಲಕ್ಷ ಕೋಟಿಲಿ 50,000 ಕೋಟಿ ಖರ್ಚು ಮಾಡಲ್ವಾ ಇವರಲ್ಲಿ? ಇನ್ನ 50,000 ಮತ್ತೆ ದುಡ್ಕೊಳಕ್ಕೆ ಬರುತ್ತೆ. ಮಾಡೇ ಮಾಡ್ತಾರೆ. ಅದೇ ಮಾಡ್ತಾ ಇರೋದು ಸರ್. ಬರ್ಲಿ, ನನಗೆ ತಾಕತ್ತಿದೆ ನಾನು ಫೇಸ್ ಮಾಡೋಕ್ಕೆ. ಅದೇ ಮಾಡ್ತಾ ಇರೋದು. ಈಗ ಈ 2008 ವರ್ಗೂ 8 ಎಲ್ಲರಿಗೂ ಗೊತ್ತಾಗೋಯ್ತು ಅಂತ ಸ್ವಲ್ಪ ಸ್ಲೋ ಡೌನ್ ಆಗಿತ್ತು. ಇವಾಗ ಮತ್ತೆ ಉಟ್ಕೊಂಡಿದೆ ಅಂತ ಗೊತ್ತಿಲ್ಲ ಇದು ನನಗೆ. ಈ ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲ ಆಕ್ಚುಲಿ ಇನ್ನ 10 ವರ್ಷ ಆದ್ರೂ ಇರುತ್ತೆ. ಏನಕ್ಕೆ ಅಂದ್ರೆ ನಾವು ಈ ಪ್ರೋಗ್ರಾಮ್ ಮಾಡಿದ್ಮೇಲೆ ಇರುತ್ತೆ. ಅದು ಇರೋದು ಟ್ರೇಡರ್ಗೆ, ಇನ್ವೆಸ್ಟರ್ಗಲ್ಲ. ಅದು ಇರಲೇಬೇಕು ಸ್ಟಾಕ್ ಮಾರ್ಕೆಟ್ ರನ್ ಮಾಡೋಕ್ಕೆ. ಓಕೆ, ಸ್ಟಾಕ್ ಮಾರ್ಕೆಟ್ ರನ್ ಆಗೋದಕ್ಕೆ ಸ್ಟಾಪ್ ಲಾಸು ಮತ್ತೆ ಏನದು ಟಾರ್ಗೆಟ್ ಮತ್ತೆ ಇನ್ನೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಇದು ಬಂದು ಇದ್ದೇ ಇರುತ್ತೆ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತಾ? ಇದು ಬಂದು ಸ್ಟಾಕ್ ಮಾರ್ಕೆಟ್ ಅನ್ನೋ ಹೆಸರಲ್ಲಿ ಇದ್ದೇ ಇರುತ್ತೆ. ಯಾರಿಗೆ ಅನ್ನೋದು ಇವತ್ತರೆಗೂ ಯಾರು ಹೇಳ್ತಾರ ಆಚೆ? ಕರೆಕ್ಟಾ? ಅದು ಬಂದು ನಾರ್ಮಲ್ ಆಗಿ ಟ್ರೇಡ್ ಮಾಡೋರ್ಗು 1 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ, 1 ಕೋಟಿ ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡೋರ್ಗು, ಇನ್ವೆಸ್ಟ್ ಮಾಡೋರ್ಗು ಅದಲ್ಲ. ಅದು ಇದ್ದೇ ಇರುತ್ತೆ. ಅದು ಇನ್ನೊಂದು ಪ್ರೋಗ್ರಾಮಲ್ಲಿ ಹೇಳ್ತೀನಿ ನನ್ನೆಲ್ಲ ಬ್ರೋಕರ್ ಅಲ್ಲಿಗೆ ಬರ್ತೀನಿ, ಅಲ್ಲಿ ಸಿಗುತ್ತೆ ನಿಮ್ಗೆ ಅದು ಫುಲ್ ಡೀಟೇಲ್. ಓಕೆ. ಯಾಕಂದ್ರೆ ಇವಾಗ ಅದ್ರದ್ದು ಹೇಳಿದ್ರೆ ತುಂಬಾ ಆಲ್ರೆಡಿ ತುಂಬಾ ಮಾತಾಡ್ಬಿಟ್ಟಿದ್ವಿ. ಕರೆಕ್ಟ್ ಅಲ್ಲ? ಕರೆಕ್ಟ್. ಸೊ ಅವ್ರು ಬಂದು ಇದು ಪ್ರಮೋಟ್ ಮಾಡ್ತಾರ ಮಾಡಲ್ವಾ? ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸೋಪ್ ಇವತ್ತು ಪ್ರಮೋಟ್ ಮಾಡ್ತಾರಲ್ಲ ಸರ್. ಏನಕ್ಕೆ ಮಾಡ್ತಾರೆ? ಯೂಸ್ ಮನಿ. ಹೌದು, ಯೂಸ್ ಮನಿ. ಸೋಪ್ ಬಂದ್ರೆ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಆದ್ರೆ ಅದ್ರ ನಿಜ ಯಾರು ಒಳಗಡೆ ಇರೋದು ಹೇಳ್ತಾರ? ಇಲ್ಲ. ಅದೇ ಈ ಹಸುದು, ಹಂದಿದು, ಇದ್ರದೆಲ್ಲ ಕೊಬ್ಬಲ್ಲಿ ಆಯಿಲ್ ಮಾಡಿ, ಟ್ಯಾಲೋ ಆಯಿಲ್ ಅಂತ ಮಾಡಿ ಆ ಆಯಿಲ್ ಅಲ್ಲಿ ಯೂಸ್ ಮಾಡ್ತಾ ಇರೋದು. ಯಾಕಂದ್ರೆ ನಾರ್ಮಲ್ ಒರಿಜಿನಲ್ ಸೋಪ್ ಅಂದ್ರೆ ಕೊಕೊನಟ್ ಆಯಿಲ್ ಅಲ್ಲಿ ಬರ್ಬೇಕು. ನಾವು ಬೆಳಿಗ್ಗೆ ಫ್ರೆಶ್ ಆಗಿದೀವಿ ಅಂತ ದಿನ ಉಜ್ಕೊಳ್ಳೋದು ಕೊಬ್ಬು, ಎಮ್ಮೆ ಕೊಬ್ಬು, ಹಸು ಕೊಬ್ಬನ್ನ ಎತ್ಕೊಂಡು ಉಜ್ಕೊಂಡ್ಬಿಟ್ಟು ನಾವು ಬಂದು ಫ್ರೆಶ್ ಆಗಿದ್ದೀವಿ, ಸ್ನಾನ ಮಾಡಿ ಬಂದಿದ್ದೀನಿ ನೋಡು ಅಂತ ತೋರಿಸ್ಕೊಡೋದು. ಆ ಕೌಂಟಲ್ಲಿ ಆಗ್ಬಿಡುತ್ತೆ ಸರ್ ಇದು. ಯಾವಾಗ ಅದನ್ನ ಎಲ್ಲರಿಗೂ ಗೊತ್ತು ಮಾಡಿಸ್ಬಿಟ್ರೆ ಯಾರು ಸೋಪ್ ಯೂಸ್ ಮಾಡ್ತಾರ? ಇಲ್ಲ, ಮಾಡಲ್ಲ. ಕರೆಕ್ಟಾ? ಯಾರೋ ನನ್ನಂತವ್ರಿಗೆ ಒಬ್ರಿಗೆ ಇಬ್ರಿಗೆ ಗೊತ್ತಿರುತ್ತೆ. ನಾವು ಅದೆಲ್ಲ ಕೆದಕ್ತೀವಿ. ಒಂದೊಂದು ನನ್ನ ಬಾಡಿಲಿ ಊಟ ಮಾಡ್ಬೇಕಾದ್ರೆ ಒಂದು ತುತ್ತು ಅನ್ನ ತಿನ್ಬೇಕಾದ್ರೆ ಈ ಅನ್ನ ನನ್ ಹೋಗಿ ಏನ್ ಮಾಡುತ್ತೆ ಬಾಡಿಲಿ? ಯಾಕಂದ್ರೆ ಅದೇ ಬೆಳೆಸೋದಲ್ವಾ, ರೋಗ ಕೊಡೋದು ಅದೇನೆ, ಬಾಡಿನ ಬೆಳೆಸೋದು. ಕರೆಕ್ಟ್, ಎಲ್ಲ ಅದೇನೆ. ನಾವು ಕರೆಕ್ಟ್ ಆಗಿರೋ ತಗೊಳ್ತೀವಿ ಅಂತ ನೋಡ್ಬಿಟ್ಟು ತಗೊಳ್ಳೋದು ನನ್ನ ಅಭ್ಯಾಸ. ಅದೇ ಅಭ್ಯಾಸ ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದು ನನಗೆ ನಿಜವಾಗ್ಲೂ ಬೆಳೆಸುತ್ತಾ ಇಲ್ವಾ ಅಂತ ನೋಡ್ಬಿಟ್ಟು ತಗೊಳ್ಳೋವಂಥದ್ದು ಎಲ್ಲಾನು ಮಾಡ್ಕೊಂಡಿದೆ. ಅರ್ಜೆಂಟ್ ಹೋಗಿ ನಾನೇನೋ ಕೋಟ್ಯಾಧೀಶ್ವರ ಆಗ್ಬಿಡ್ತೀನಪ್ಪ, ಬಂದ್ಬಿಡುತ್ತಂತೆ, ಬಾಚ್ಕೊಂಡ್ಬಿಡೋಣ ಅಂತ ಹೋಗಿ ಅಭ್ಯಾಸ ಇಲ್ಲ. ಯಾಕಂದ್ರೆ ನನ್ನ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಸರ್. ನನ್ನ ಬ್ಯಾಕ್ಗ್ರೌಂಡಲ್ಲಿ ನಾವು ತುಂಬ ಬಡ ಫ್ಯಾಮಿಲಿಯಿಂದ ಬಂದಿದ್ದಲ್ಲ. ಒಂದ್ರಲ್ಲಿ ಸಣ್ಣದೇ ಮಾರಿದ್ರು ನಾನು ಫುಟ್ಪಾತ್ಗೆ ಹೋಗ್ಬಿಡ್ತೀನಿ ಅಂತ ಗೊತ್ತು. ಫುಟ್ಪಾತ್ಗೆ ಹೋಗ್ಬಿಡ್ತೀನಿ ಅಂತ ಗೊತ್ತು. ಅದಕ್ಕೆ ಆಮೇಲೆ ಲಾಸ್ಟಿಗೆ ನನ್ನ ಜೀವನಕ್ಕೆ ನಾನು ಅಳವಡಿಸ್ಕೊಂಡಿದ್ದು ಮ್ಯಾಜಿಕ್ ಅಂಡ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್. ಈ ಎರಡರಲ್ಲೇ ನಾನು ಜೀವನ ಮಾಡಬೇಕು. ಎರಡರಲ್ಲೇ ಜೀವನ ಮಾಡಬೇಕಾದ್ರೆ ನಾನು ಎಲ್ಲೂ ಸೋಲ್ಬಾರ್ದು. ನಾನು ಇರೋದನ್ನ ಕಳ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಜೀವನ ಏನಾಗುತ್ತೆ? ಯಾರೋ ಆಮೇಲೆ ಮತ್ತೆ ಯಾವುದೋ ಮಾರ್ಕೆಟ್ಗೆ ಹೋಗಿ ಕೂಲಿ ಕೆಲಸ ಮಾಡಬೇಕು ಅಂತ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಕರೆಕ್ಟಾ? ಆ ಪರಿಸ್ಥಿತಿ ಬೇಡ ಅನ್ನೋ ಒಂದು ನನ್ನ ಮೇಲೆ, ನನ್ನ ಬದುಕಿನ ಮೇಲೆ ಮರ್ಯಾದೆ ಕೊಟ್ಟಿದ್ದಕ್ಕೆ ಇದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಇದು ಬೇಕು ಇದು ಬೇಡ ಅಂತ ಫಸ್ಟ್ ಡಿಸೈಡ್ ಮಾಡಿಕೊಂಡು ಬಂದ್ಬಿಟ್ಟೆ. ನಿಮ್ಗೆ ಅರ್ಥ ಆಯ್ತು? ಸೊ ಅದ್ರ ಥರ ಆಮೇಲೆ 2003, 4, 2005 ಎಲ್ಲ ನಾನು ಬ್ರೋಕಿಂಗ್ ಹೌಸ್ಗಳಿಗೆಲ್ಲ ಹೋಗ್ತಿದ್ದೆ. ಅಲ್ಲಿ ಹೋಗೋವಾಗ ಒಳ್ಳೆ ಮಜಾ ಸರ್. 9:50 ಮಾರ್ಕೆಟು, ಒಂದೊಂದು ದಿನ 9:15 ತೆಗಿಯೋರು ಬ್ರೋಕಿಂಗ್ ಹೌಸ್. ಅಲ್ಲಿ ಹೋಗ್ಬಿಟ್ಟು ಈ ಟಿವಿಲಿ ನ್ಯೂಸ್ಗಳು ಬರೋದು, ಸ್ಟಾಕ್ ಮಾರ್ಕೆಟ್ ನ್ಯೂಸ್ಗಳು ಬರುವಂಥ ಚಾನಲ್ಗಳೇ ಇದೆ. ಅಲ್ಲಿ ಆಫೀಸ್ ಬಾಯ್ ಬಂದು
ಆಫೀಸ್ ತೆಗಿಯೋಣ, ಬ್ರೋಕಿಂಗ್ ಹೌಸ್ ತೆಗಿಯೋಕ್ಕೆ ಮುಂಚೆನೇ ಸ್ವಲ್ಪ ಜನ ಇದ್ರು, ರೆಡಿ ನಿಂತ್ಕೊ, ಏನಪ್ಪ ಎಷ್ಟು ಹೊತ್ತು ಲೇಟು ಅಂದ್ಕೊಂಡು ಬಂದು ಒಳಗಡೆ ಹೋಗಿದ ತಕ್ಷಣ ರಿಮೋಟ್ ತಗೊಂಡು ಟಿ ವಿಗೆ ಆನ್ ಮಾಡೋರು. ಅಯ್ಯೋ ಏನಾಗೋಯ್ತು ಇವತ್ತು ಅಂತ. ಪಾಪ ಅವನು ಅದು ನೋಡಿ, ಅಲ್ಲಿ ತುಂಬ ಸಿಂಪಲ್ ಸೀಕ್ರೆಟ್. ನಿನ್ನೆ ಯಾವುದೋ ಸತ್ತೋಗಿದ್ದ ವಿಷಯನ ಇವತ್ತು ಹೇಳ್ತಾ ಇರ್ತಾರೆ. ಅದು ನಿಜನೇ ಅಲ್ವಾ? ಹೌದು ಹೌದು. ಇವಾಗ ನಾಳೆ ಸುನಾಮಿ ನೀರು ಹಿಂಗೆ ಈ ಆ್ಯಂಗಲಲ್ಲಿ ಬರುತ್ತೆ ಅಂತ ಇವತ್ತು ಹೇಳ್ತಾರ? ಇಲ್ಲ. ಸುನಾಮಿ ನೀರು ಬಂದು ಎಲ್ಲರನ್ನೂ ಸಾಯಿಸಿದ್ಮೇಲೆ ಸುನಾಮಿಯಿಂದ ಇಷ್ಟು ಜನ ಸತ್ರು ಅಂತ ಹೇಳೋದೇ ನ್ಯೂಸ್. ಅದು ಅವ್ರು ತಪ್ಪಲ್ಲ. ಅವ್ರು ಇರೋದು ನ್ಯೂಸ್ ಕೊಡೋಕ್ಕೆ, ಆಗಿದ್ದನ್ನ ಕೊಡೋದಕ್ಕೆ. ಅದನ್ನು ಹೋಗಿ ಆಗಿದ್ದನ್ನ ನೋಡ್ಕೊಂಡು ಇವನು ಕೂತ್ಕೊಂಡು ಅದಕ್ಕೆ ಹೋಗಿ ಅದರಲ್ಲಿ ಆಮೇಲೆ ಆಫೀಸ್ ಬಾಯ್ ಹತ್ರ ಕೇಳೋದು, ಏನಪ್ಪ ಏನಾದ್ರು ಮುಂಬೈಯಿಂದ ಏನಾದ್ರು ಟಿಪ್ಸು ಕಾಲ್ಸ್ ಬಂದಿದೆಯಾ, ಯಾವ ಸ್ಟಾಕ್ ಇವತ್ತು? ಅವರೆಲ್ಲ ಅವ್ನು ನೋಡಿದ್ರೆ ಏನು ಹುಚ್ಚರು, ಅವ್ರಿಗೇನು ಗೊತ್ತಿರಲಿಲ್ಲ. ಆ ಒಂದು ಪರಿಸ್ಥಿತಿಗೆ ತಗೊಂಡೋಗ್ತಾ ಇತ್ತು. ಈ ಟೆಕ್ನಿಕಲ್ಲು, ಈ ಟಿಪ್ಸು ಕಾಲ್ಸು, ಈ ಸ್ಟ್ರಾಟಜೀಸ್ ಎಲ್ಲ ಇದೆಲ್ಲ ನೋಡ್ತಿದ್ದೆ ನಾನು. ಹೌದಾ, ಏನು ಯಪ್ಪ ಒಂದು ಲ್ಯಾಬ್ ಓನರ್ ಡಾಕ್ಟ್ರು ಆಯಪ್ಪ ಬಂದು ಆ ಥರ ಚಿಂತನೆ ಮಾಡೋದು ಸರ್. ಒಂದು ಇಷ್ಟು ಪಟ್ಟಿ ಇಟ್ಕೊಬರೋ, ಒಂದು 28 ಸ್ಟಾಕ್ ಒಂದು ದಿನಕ್ಕೆ, 28 ಸ್ಟಾಕು, 30 ಸ್ಟಾಕ್, 40 ಸ್ಟಾಕ್, ಇದು ಬೈ, ಇದು ಸಲ್ಲು. ಅವ್ನು ಏನಿಲ್ಲ, ಈ ಪೇಪರ್ ನೋಡ್ಕೊಂಡು ಬೈ ಸಲ್ಲು ಅಂತೇಳಿ. ಅಲ್ಲಿ ಲ್ಯಾಬ್ಗಳಲ್ಲಿ ಬ್ಲಡ್ ಚೆಕಪ್ ಮಾಡಿ, ಅದು ಚೆಕಪ್ ಮಾಡಿ, ಇದು ಚೆಕಪ್ ಮಾಡಿ, ಅದೆಲ್ಲ ಪ್ಯಾಕೇಜೆಲ್ಲ ಎಷ್ಟೆಷ್ಟು ಬೆಳಗ್ಗೆ ಬಂತು ಅಲ್ಲಿಗೆ ಫೋನ್ ನೋಡಿ, ಇಲ್ಲಿ ಹೊಂಟ್ರಲ್ಲ ಸ್ವಲ್ಪ ಟ್ರಾನ್ಸ್ಫರ್ ಮಾಡಪ್ಪ ದುಡ್ಡ ಅಂತ ಟ್ರಾನ್ಸ್ಫರ್ ಮಾಡಿ ಅದೆಲ್ಲ ಇಲ್ಲಿ ಆಟಾಡ್ಕೊಂಡು ಖಾಲಿ ಮಾಡಿ, ಯಾರು ಲಕ್ಷ ಕೋಟಿ ಬರುತ್ತೆ ಅಂತ ಪ್ಲ್ಯಾನಲ್ಲಿ ಆ ಲಕ್ಷ ಕೋಟಿ ತಗೊಂಡಿರ್ತಾರೋ ಅವ್ರಿಗೆ ಹೋಗೋದೆಲ್ಲ ಲಾಸ್ಟ್ಗೆ. ದುಡ್ಡು ಎಲ್ಲೂ ಕರಗೋಗಲ್ಲ. ಕರೆಕ್ಟ್. ಮಾರ್ಕೆಟಲ್ಲಿ ಅಲ್ಲಿ ಎಲ್ಲೇ ಆಗಲಿ ದುಡ್ಡು ಬಂದು ಎನರ್ಜಿ, ಮನಿ ಇಸ್ ಅನ್ ಎನರ್ಜಿ, ಕ್ಯಾನ್ ಬಿ ಟ್ರಾನ್ಸ್ಫರ್. ಅದು ಓನ್ಲಿ ಟ್ರಾನ್ಸ್ಫರ್, ಕೆನಾಟ್ ಡೆಸ್ಟ್ರಾಯ್. ಗೊತ್ತಲ್ವಾ? ಆವಾಗ ಎಲ್ಲೋಯ್ತು ಇದೆಲ್ಲ. ಇವರೆಲ್ಲ ಹಿಂಗೆ ಮಾಡಿಲ್ಲ ಅಂದರೆ ಅವ್ರು ಹೆಂಗೆ ದುಡ್ಡು ಬರುತ್ತೆ? ಇದೆಲ್ಲ ನನಗೆ ಅರ್ಥ ಆಯ್ತು. ಇದು ಅರ್ಥ ಆಗೋ ಜೊತೆಯಲ್ಲಿ ಅಲ್ಲಿ ಇನ್ವೆಂಟರಿ ಡೇಟಾ ಅಂತ ಬರೋದು, ಕ್ರೂಡ್ ಆಯಿಲ್ದು, ಇನ್ನು ಈ ನ್ಯಾಚುರಲ್ ಗ್ಯಾಸ್ ಥರ್ಸ್ಡೇ ಬರೋದು, ಕ್ರೂಡ್ ಆಯಿಲ್ ಬಂದು ವೆನ್ಸ್ಡೇ ಇನ್ವೆಂಟರಿ ಡೇಟಾ ಅಂತ ಬರೋದು. ಆ ಟೈಮಲ್ಲಿ ಬಾಚ್ಕೊಂಡ್ಬಿಡೋಣ. ಟ್ರೇಡಿಂಗ್ ಆಗಲ್ಲಪ್ಪ. ನೀನು ಟ್ರೇಡಿಂಗ್ ಬಿಟ್ಬಿಟ್ರೆ ಅದಕ್ಕೆ ಟ್ರೇಡಿಂಗ್ ಅಂತ ಮಾಡು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಏನೋ ಸಪ್ಲೈ ಇದೆ. ಆ ಥರ US ಇಂದ ನ್ಯೂಸ್ ಬರ್ತೇವೆ, US ಅಲ್ಲ ಯಾವನಿಗೆ ಬೇಕೆ ಅಷ್ಟು ಇಲ್ಲ. ನಾನು ದಡ್ಡ ಆದ್ರೂ ಅಷ್ಟು ಶತಮೂರ್ಖ ಆಗಕ್ಕೆ ನಮ್ಗೆ ಇಷ್ಟ ಇಲ್ಲ ಅನ್ನೋದು. ಅಂಥ ದೊಡ್ಡ ಗೂಬೆ ಕೆಲಸ ನಾನು ಮಾಡೋದು ಬೇಡ. ಕೇಸ್ ವರ್ಕ್ಸ್ ಕೇಳಿಬಿಟ್ರೆ ಕಷ್ಟ ಆಗುತ್ತೆ ಅಂದರೆ ಗೊತ್ತಿಲ್ಲ ಅಂತಲ್ಲ, ಬೇಕಾಗಿಲ್ದಿರೋದು. ಓಕೆ, ಬೇಕಾದ್ರೆ ಟಿಪ್ಸು ಕಾಲ್ಸು ಅದೇನದು ಟೆಕ್ನಿಕಲ್ಲು, ಸ್ಟ್ರಾಟಜಿ, ಇಂಡಿಕೇಟರ್ಸ್ ಎಲ್ಲ ಇವ್ರನ್ನ ಒಳ್ಳೆ ಹುಚ್ಚರು ಸವಾಸ ಥರ ಮಾಡಿಬಿಡ್ತಾವ್ರು. ಮೆಂಟಲಿ ಹುಚ್ಚರು